ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ, ಅದರಲ್ಲಿ ಶ್ವಾಸ ಸಂಧಿಯಲ್ಲಿ 10ನೇ ಶ್ಲೋಕವನ್ನು ನಾವು ನೋಡಬೇಕು. ಸಾರಿ, ದತ್ತಸ್ವಾತಂತ್ರ್ಯ ಸಂಧಿ ನೋಡಬೇಕು ನಾವು. ಅದರಲ್ಲಿ 10ನೇ ಶ್ಲೋಕ. ಶ್ರೀಗುರುಭ್ಯೋ ನಮಃ. ಸಲಿಲ ಬಿಂದು ಪಯೋಬ್ಧಿಯೊಳು ಬೀಳಲೊಳು ವಿಕಾರವನೈದ ಬಲ್ಲುದೆ, ಜಲವು ತದ್ರೂಪವನೆ ಐದುವುದೆಲ್ಲ ಕಾಲದಲ್ಲಿ. ಕಲಿಮಲಾಪಗನರ್ಚಿಸುವ ಸತ್ಕುಲ ಜರಕು ಕರ್ಮಗಳು ತಾನಿಷ್ಕಲುಷ ಕರ್ಮಗಳಾಗಿ ಪುರುಷ ಸಗಳ ಕೊಡುತಿಹವು. ಸಲಿಲ ಬಿಂದು ಪಯೋಬ್ಧಿಯೊಳು ಬೀಳಲು ಅಂದರೆ ಆ ನೀರಿನ ಹನಿಗಳು ಅದು ಸಮುದ್ರದಲ್ಲಿ ಬೀಳುವಾಗ, ಕ್ಷೀರ ಸಮುದ್ರದಲ್ಲಿ ಬೀಳುವಾಗ ಆ ಹಾಲು ಕೂಡ ನೀರಾಗಿ ಬಿಡುತ್ತದೇನು ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಮಳೆ ಹನಿಗಳು ಕ್ಷೀರ ಸಮುದ್ರದಲ್ಲಿ ಬೀಳುವಾಗ ಆ ಹಾಲು ಕೂಡ ನೀರಾಗಿ ಬಿಡುತ್ತದೇನೋ ಅಂತ ಒಂದು ಪ್ರಶ್ನೆ. ಜಲವು ತದ್ರೂಪವನೇ ಐದುವುದು, ಅಥವಾ ನೀರು ಹಾಲಾಗಿ ಬಿಡುತ್ತದ? ಹಾಲು ನೀರಾಗ್ತದ ಮಳೆ ಬಂದಾಗ? ಕ್ಷೀರಸಾಗರದಲ್ಲಿ ಹಾಲಿನ ಸಮುದ್ರದಲ್ಲಿ ಮಳೆ ಬಂದಾಗ ಆ ನೀರಿನ ಹನಿಗಳು ಹಾಲಾಗುತ್ತದೋ ಅಥವಾ ಹಾಲು ನೀರಾಗುತ್ತದೋ ಎರಡು ಸೇರಿದಾಗ ಹಾಗೆ ಅಂತ. ಹಾಲು ಮಾತ್ರ, ಜಲವು ತದ್ರೂಪವನ್ನೇ ಐದುವುದು ಅಂತ ಹೇಳ್ತಾರೆ.
ಅಂದ್ರೆ ನೀರು ಮಾತ್ರ ಹಾಲಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ನೀರು ಹಾಲಾಗುತ್ತದೆ. ಅದೇ ತರ ಎಲ್ಲ ಕಾಲದಲ್ಲೂ ಕಲಿಮಲಾಪಹನ ಅರ್ಚಿಸುವ ಸತ್ಕುಲಜರ ಕುಕರ್ಮಗಳು ತಾ ನಿಷ್ಕಲುಷ ಕರ್ಮಗಳಾಗಿ ಪುರುಷಾರ್ಥಗಳ ಕೊಡುತಿಹವು. ಹೇಗೋ ಹಾಗೆ ಎಲ್ಲ ಕಾಲದಲ್ಲೂ ಕಲಿಯುಗದ ಸಂಬಂಧವಾದ ಪಾಪವನ್ನು ಪರಿಹಾರ ಮಾಡತಕ್ಕವ ಶ್ರೀಹರಿ. ನಾವು ನೋಡಿದೀವಿ ಭಾಗವತದಲ್ಲಿ ಎಷ್ಟು ನೀಚವಾದ ಕರ್ಮಗಳು ಇದೆಯೋ ಅದೆಲ್ಲವೂ ನಡೆಯತಕ್ಕದ್ದು ಕಲಿಯುಗದಲ್ಲಿ. ಅಂತಹ ನೀಚವಾದ ಕಲಿಯುಗದಲ್ಲೂ ಕೂಡ ಜನರು ಮಾಡುವ ಪಾಪಕರ್ಮಗಳನ್ನು ಪರಿಹಾರ ಮಾಡಿ ಸಂರಕ್ಷಣೆ ಮಾಡಲಿಕ್ಕೆ ನಾನಿದ್ದೇನೆ ಅಂತ ಕೈ ಕೊಟ್ಟು ಅಂದರೆ ಅನುಗ್ರಹ ಮಾಡಿ ರಕ್ಷಣೆ ಮಾಡುವವ ಪರಮಾತ್ಮ ಶ್ರೀಹರಿ. ಅಂತಹ ಪರಮಾತ್ಮನನ್ನು ಅರ್ಚಿಸುವ ಸತ್ಕುಲಜರ ಕುಕರ್ಮಗಳು, ಸಜ್ಜನರು ಮಾಡತಕ್ಕ ಪಾಪಗಳು ಏನಿದೆ ಅದು ನಿಷ್ಕಲುಷ ಕರ್ಮಗಳಾಗಿ, ಅದು ಕೂಡ ಶುದ್ಧ ಕರ್ಮಗಳಾಗಿ ಪರಿವರ್ತನೆ ಹೊಂದಿ ಪುರುಷಾರ್ಥಗಳನ್ನು ಕೊಡುತ್ತಿಹವು, ಪುರುಷಾರ್ಥಗಳನ್ನೇ ಕೊಡುತ್ತದೆ ಅಂತ ಹೇಳ್ತಾರೆ. ವಿಷ್ಣು ರಹಸ್ಯದಲ್ಲಿ ಮಾತು ಹೇಳ್ತಾರೆ, ಕ್ಷೀರಸಾಗರದಲ್ಲಿ ಮಳೆ ಹನಿ ಬಂದರೆ ಆ ಮಳೆ ಹನಿಯು ಹಾಲು ನೀರಾಗೋದಿಲ್ಲ, ಆದರೆ ಮಳೆ ಹನಿ ಅದು ಹಾಲಾಗಿ ಬಿಡುತ್ತೆ ಅಂತ. ಅದು ಪರಮಾತ್ಮನ ಅಚಿಂತ್ಯ ಶಕ್ತಿ ಅದು. ಅದೇ ರೀತಿಯಾಗಿ ಸಜ್ಜನರು ನೀರು ಅಂದ್ರೆ ಒಂದು ರೀತಿಯಾಗಿ ಕೆಟ್ಟ ಕರ್ಮಗಳು ಅಂತ ಅರ್ಥ. ಹಾಲು ಎಂಬುದು ಶುದ್ಧ ಕರ್ಮ. ಶುದ್ಧ ಕರ್ಮಗಳು ಮಾಡ್ತಾ ಇರತಕ್ಕ ಸಜ್ಜನರು ಕೆಲವೊಮ್ಮೆ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಅದು ಅವರಿಗೆ ಪುರುಷಾರ್ಥವನ್ನೇ ಕೊಡುತ್ತದೆ. ಹಾಗೆ ಅಂತ ಯಾಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಅವರು ಮತ್ತೆ ಪರಮಾತ್ಮನಲ್ಲಿ ವಿಶಿಷ್ಟವಾದ ಭಕ್ತಿಯನ್ನು ಮಾಡ್ತಾರೆ ಅಂತ ಅದರ ಅಭಿಪ್ರಾಯ. ಮೊಗದೊಳಗೆ ಮೊಗವಿಟ್ಟು ಮುದ್ದಿಸಿ ಮಗುವಿನಂಬಿಗಿದಪ್ಪಿನೇ ಹರಿ ತೆಗೆದು ತನ್ನ ಸ್ತನಗಳುಣಿಸುವ ಜನನಿಯಂದದಲ್ಲಿ ಅಗಣಿತಾತ್ಮನು ತನ್ನ ಪಾದಾಬ್ಜಗಳಧೇನಿಪ ಭಕ್ತ ಜನರಿಗೆ ಪ್ರಕಟಕನು ತಾನಾಗಿ ಸೌಖ್ಯಗಳೀವ ಸರ್ವತ್ರ. ಒಂದು ಮಗು ತಾಯಿ ಮುಖದಲ್ಲಿ ಮುಖ ಇಟ್ಟು ಮುದ್ದು ಮಾಡ್ತಾ ಆ ಮಗುವನ್ನ ಬಿಗಿದಪ್ಪಿ ಆಲಿಂಗನ ಮಾಡಿಕೊಂಡು ಪ್ರೀತಿಯಿಂದ ತನ್ನ ಸ್ತನ ಎದೆ ಹಾಲನ್ನು ಹೇಗೆ ತಾಯಾದವರು ಕೊಡ್ತಾರೋ ಅದೇ ರೀತಿಯಾಗಿ ಪರಮಾತ್ಮ ತಾಯಿಯ ಸ್ಥಾನ ಅಗಣಿತಾತ್ಮನು ಗುಣಸ್ವರೂಪನಾದ ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮ ತನ್ನ ಪಾದಾಬ್ಜಗಳ ದೇನಿಪ ಭಕ್ತ ಜನರಿಗೆ, ತನ್ನ ಪಾದ ಕಮಲವನ್ನು ನಂಬಿರುವ ಆ ಭಕ್ತ ಜನರಿಗೆ ಪ್ರಕಟನೂ ತಾನಾಗಿ ರಾಮ ಕೃಷ್ಣ ಮುಂತಾದ ಅನೇಕ ರೂಪಗಳಿಂದ ತಾನು ಅಭಿವ್ಯಕ್ತಿ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟು ಸರ್ವತ್ರ ಸೌಖ್ಯಗಳ ಈವ ಎಲ್ಲ ಕಡೆ ಸೌಖ್ಯವನ್ನು ಕೊಡುತ್ತಾನೆ ಅಂತ ತಾಯಿಯ ದೃಷ್ಟಾಂತವನ್ನು ಕೊಟ್ಟು ಪರಮಾತ್ಮ ಹೇಗೆ ಭಕ್ತರನ್ನು ಅನುಗ್ರಹ ಮಾಡ್ತಾನೆ ಅಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಗುರುಗಳು. ತೋಟಿಗನು ಭೂಮಿಯೊಳು ಬೀಜವ ನಾಡಬಗೆಂದೆನು ತಹಿತದಲ್ಲಿ ಮೋಡ ಇನ್ನೀರೆತ್ತಿ ಸಸಿಗಳ ಸಂದೈಸುವಂತೆ ಪಾಡುಪಡತಲೆ ಜಗದಿ ಜೀವರ ಕೋಢಗಾಸ್ಯನು ಸೃಜಿಸಿ ಯೋಗ್ಯತೆ ದಾಡಗೊಡದಲೆ ಸಲಹುತಿಪ್ಪನು ಸರ್ವಕಾಲದಲ್ಲಿ. ತೋಟಿಗನು ಅಂದರೆ ತೋಟಗಾರ, ವ್ಯವಸಾಯ ಮಾಡತಕ್ಕವ ಭೂಮಿಯಲ್ಲಿ ಬೀಜವನ್ನ ಬಿತ್ತುತ್ತಾನೆ. ಆ ಆಸೆಯಿಂದ ಏನ್ ಮಾಡ್ತಾನೆ, ಆ ಭೂಮಿಯನ್ನು ಅಗೆದು ಅದರಲ್ಲಿ ಬೀಜವನ್ನು ಬಿತ್ತಿ ಬಾವಿಯಿಂದ ನೀರು ಸೇದಿ ನಾಡಬೇಕೆಂದೆನ್ನುತ್ತಾ ಹಿತದಲ್ಲಿ ಮೋಟೆಯಿಂದ ನೀರೆತ್ತಿ ಅಂದರೆ ಬಾವಿಯಿಂದ ನೀರು ತೆಗೆದು ಸಸಿಗಳ ಸಂತೈಸುವಂತೆ, ಹೇಗೆ ಆ ಸಣ್ಣ 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 ಸಸಿಗಳು, ಬೀಜಗಳು, ಅಂಕುರಗಳು ಅದಕ್ಕೆ ನೀರಾಕಿ ಬೆಳೆಸ್ತಾನೆ ನೋಡಿ. ಆ ವ್ಯವಸಾಯಿಗೆ ಎಷ್ಟು ಪ್ರೀತಿ ಇದೆ ಆ ಪೈರುಗಳ ಮೇಲೆ. ಅದೇ ರೀತಿಯಾಗಿ ಇದು ಪರಮಾತ್ಮನಿಗೆ ಕೊಡುವ ಮತ್ತೊಂದು ದೃಷ್ಟಾಂತ ಗುರುಗಳು. ಅದೇ ರೀತಿಯಾಗಿ ಪಾಡು ಪಡೆದಲೆ, ಯಾವ ದುಃಖವನ್ನು ಪಡೆದೆ ಆಯಾಸವನ್ನು ಪಡೆದೆ ಜಗತಿ ಜೀವರ ಕೋಟಕಾಸ್ಯನು, ಹಯಗ್ರೀವರು, ಕೋಟಕ ಅಂದರೆ ಹಯಗ್ರೀವ ಅಂತ ಅರ್ಥ, ಕುದುರೆ ಮುಖದವ, ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಯೋಗ್ಯತೆ ತಾಟ ಕೊಡದಲೆ, ಜೀವರ ಯೋಗ್ಯತೆಯನ್ನು ಮೀರದೆ, ಯೋಗ್ಯತೆಯನ್ನು ದಾಟಿ ದೇವರು ಏನು ಮಾಡೋದಿಲ್ಲ, ಮಾಡಿಸೋದಿಲ್ಲ. ಅವರವರ ಯೋಗ್ಯತೆ ಮನುಷ್ಯರಿಗೆ, ಎಸ್ಪೆಷಲಿ ಮನುಷ್ಯರಿಗೆ ಎಷ್ಟು ಯೋಗ್ಯತೆ ಉಂಟೋ ಅಷ್ಟೇ. ಇನ್ನು ದೇವತೆಗಳು ಋಷಿಗಳು ಯೋಗ್ಯತೆಯನ್ನು ಮೀರಿ ಮಾಡಿದರೆ ಅದನ್ನು ಕೂಡ ಕಡಿಮೆ ಮಾಡಿ ಅವರ ಯೋಗ್ಯತೆ ಎಷ್ಟು ಇದೆಯೋ ಅಷ್ಟು ತಂದು ನಿಲ್ಲಿಸ್ತಾನೆ. ಒಂದು ಲೋಟದಲ್ಲಿ ಎಷ್ಟು ನೀರು ತುಂಬಿಸ್ಬೋದು ಅಷ್ಟೇ ನೀರು ತುಂಬಿಸ್ಬೋದು. ಆ ರೀತಿಯಾಗಿ ಮಾಡಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಯೋಗ್ಯತೆಯನ್ನು ಮೀರಿ ಮಾಡದೆ
ಪರಮಾತ್ಮ ಕರ್ಮಗಳನ್ನು ಮಾಡಿಸಿ ಆ ವ್ಯವಸಾಯಿ ಹೇಗೆ ಆ ಸಸಿಗಳನ್ನು ರಕ್ಷಣೆ ಮಾಡ್ತಾನೆ, ಬೆಳೆಸಿ, ಹಾಗೆ ಇರೋದಿಲ್ಲ ನೋಡಿ, ಹಾಗೆ ಅದರ ಉಪಯೋಗ ಇಲ್ಲ, ಬೆಳೆಸಬೇಕು. ಅದೇ ಥರ ಪರಮಾತ್ಮನು ಕೂಡ ಸಜ್ಜನರಲ್ಲಿ ಇದ್ದ ಜ್ಞಾನ, ಭಕ್ತಿ ಅದನ್ನೆಲ್ಲ ಬೆಳೆಸಬೇಕು. ಇದ್ದಕ್ಕಿದ್ದಾಗಿ ಪೈರು ನಾಶವಾಗಿ ಬಿಟ್ಟರೆ ಏನು ಮಾಡೋದು? ಆ ಥರ ಆಗದೆ ಹೇಗೆ ರಕ್ಷಣೆ ಮಾಡ್ತಾನೋ ವ್ಯವಸಾಯಿ, ಅದೇ ಥರ ಪರಮಾತ್ಮನು ಕೂಡ ನಮಗೆ ಒಳ್ಳೆ ಗುಣಗಳನ್ನು ಕೊಟ್ಟು, ಸತ್ಕರ್ಮಗಳನ್ನು ಮಾಡಿಸಿ, ಗುಣಗಳನ್ನು ಕೊಟ್ಟು, ಭಕ್ತಿಯನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ.